ಅವಿನಾಶ್ ಹಾಗೂ ಮಾಳವಿಕಾ ಇಬ್ಬರೂ ಬೆಳೆದು ಬಂದದ್ದು ಬೇರೆ ಬೇರೆ ಪರಿಸರದಲ್ಲಿ. ಹೀಗಾಗಿ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಆದರೆ ಅದನ್ನ ಅರ್ಥ ಮಾಡಿಕೊಂಡು ಸರಿಪಡಿಸಿಕೊಳ್ಳುವ ಮೂಲಕ ಸಮರಸವೇ ಜೀವನ ಅನ್ನೋ ಮಾತನ್ನ ಸಾಕಾರಗೊಳಿಸಿದ್ದಾರೆ ಈ ಜನ್ಮದ ಜೋಡಿ. ಅಷ್ಟೇ ಅಲ್ಲ, ಮದುವೆಯಾದ ನಂತರ ಅದೃಷ್ಟ ಬದಲಾಗುತ್ತೆ ಅನ್ನೋ ಮಾತನ್ನ ನಾವು ಕೇಳ್ತಾನೆ ಇರ್ತೀವಿ. ಅವಿನಾಶ್ ಬದುಕು ಬದಲಾಗಿದ್ದು ಕೂಡ ಜನ್ಮದ ಗೆಳತಿ ಕೈ ಹಿಡಿದ ನಂತರ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ. ಮದುವೆ ಆಗೋ ತನಕ ಫೈನಾನ್ಷಿಯಲಿ ಗಟ್ಟಿತನ ಅಂತ ಏನೂ ಇರಲಿಲ್ಲ. ಪಿಕ್ಚರ್ಗಳು ಮಾಡ್ತಾಯಿದ್ದೆ, ತುಂಬ ಬ್ಯುಸಿಯಾಗಿದ್ದೆ, ದುಡ್ಡು ಬರ್ತಾಯಿತ್ತು. ಅದು ಅಂದರೆ ಬಟ್ ಮದುವೆ ನನ್ನ ನಿಜವಾದ ಬದಲಾವಣೆ ಆಗಿದ್ದು ಮದುವೆ ಆದಮೇಲೆ ನನ್ನ ಕೆರಿಯರ್ನಲ್ಲಿ. ನಿಜವಾದ ಅಂದರೆ ಫೈನಾನ್ಷಿಯಲ್ ಗ್ರೋತ್ ಆಗಲಿ, ಕೆರಿಯರ್ ಗ್ರೋತ್ ಆಗಲಿ, ಪ್ರತಿಯೊಂದು ಆಗಿದ್ದು ನನ್ನ ಮದುವೆ ಆದಮೇಲೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದನ್ನು ನೀವು ಯಾವ ರೀತಿ ನೋಡ್ತಿರೋ ಗೊತ್ತಿಲ್ಲ, ಅದಕ್ಕೆ ಏನು ಕಾರಣ ಹೇಳ್ತಿರೋ ಗೊತ್ತಿಲ್ಲ. ಅದು ಅದೃಷ್ಟ ತಂದಲು ಅಥವಾ ಏನೇನೋ ಇರುತ್ತಲ್ಲ, ಮದುವೆ ಆದಮೇಲೆ ಅದೃಷ್ಟ ಬದಲಾಗ್ಬಿಡುತ್ತೆ, ಮದುವೆ ಆಗ್ಬಿಡಿ ಸರ್ ಅಂತ ಹೇಳ್ತಾರೆ ಕೆಲವರೆಲ್ಲ. ಯಾಕೋ ಅದೃಷ್ಟ ಚೆನ್ನಾಗಿಲ್ಲ ಅಂತ ಒಂದು ಮದುವೆ ಆಗ್ಬಿಡಿ, ನೋಡೋಣ ಮದುವೆ ಆದಮೇಲೆ ಅದೃಷ್ಟ ಬದಲಾಗ್ಬಿಡುತ್ತೆ ಅಂತ ತುಂಬ ಜನ ಹೇಳ್ತಾರೆ ಸಿನಿಮಾದಲ್ಲಿ. ಯಾಕಂದ್ರೆ ನಾನು ತುಂಬ ವರ್ಷ ಒಬ್ಬನೇ ಇದ್ದವನು. ಯಾಕೆಂದರೆ ನಾನು ಮದುವೆ ಆಗಿದ್ದು ಲೇಟ್ ಆದ್ದರಿಂದ ನನಗೆ ಅಪ್ಪ ಅಮ್ಮ ಸತ್ತು ಇರಲಿಲ್ಲ. ಸೊ ನನ್ನ ಪಾಡ ನಾನು ಯಾರ ಜೊತೆನೂ ಇರಲಿಲ್ಲ. ಒಂದು ಪಾಯಿಂಟ್ ಆದಮೇಲೆ ನನ್ನ ಪಾಡ ನಾನಿದ್ದೆ. ಸೊ ಒಬ್ಬನೇ ಇದ್ದಿದ್ದರಿಂದ ನನಗೆ ತುಂಬ ಅಭ್ಯಾಸ ಆಗಿಬಿಟ್ಟಿದ್ದು ಒಬ್ಬನೇ ಇದ್ದು. ಅಂದರೆ ನಾನು ಜಾಸ್ತಿ ಜನಗಳನ್ನ ಬೆರೆಸ್ಕೊಳ್ಳೋದೆಲ್ಲ ಆಗ್ತಿರಲಿಲ್ಲ ನನಗೆ. ಇನಿಷಿಯಲಿ ನಾನು ಅದನ್ನು ತುಂಬ ಈಗಲೂ ಇದೆ ಅದು ಒಂಥರ ಕೆಲವು ಸರಿ ಆಗನ್ಸುತ್ತೆ. ಒಬ್ಬನೇ ಇದ್ದು ಅಭ್ಯಾಸ ಆಗಿಬಿಟ್ಟು ಮದುವೆ ಆದಮೇಲೆ ಹಂಗೆ ಅದೆಲ್ಲ ಒಂದು ಡಿಸಿಪ್ಲಿನ್ ಬಂದಿದ್ದು ನನಗೆ ಲೈಫ್ನಲ್ಲಿ. ಒಂದು ಡಿಸಿಪ್ಲಿನ್ ಬೇಕಲ್ಲ, ಜೀವನ ಮಾಡೋದಕ್ಕೊಂದು ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ ಬಂದಿದ್ದೆ ಮದುವೆ ಆದಮೇಲೆ ನನಗೆ. ನನ್ನ ಅದೃಷ್ಟ ಕೂಡ ನಾನು ಮದುವೆ ಆದಮೇಲೆ ನಾನು ತಮಿಳು ಪಿಕ್ಚರ್ಗಳಿಗೆ ಹೋಗಿದ್ದು, ತೆಲುಗು ಪಿಕ್ಚರ್ಗಳು ಮಾಡೋಕ್ಕೆ ಮಾಡಿದ್ದು, ಈ ಕನ್ನಡ ಸಿನಿಮಾದಲ್ಲೂ ಬೆಳವಣಿಗೆ ಅಂದರೆ ಎಲ್ಲ ಥರದಲ್ಲೂ ಎಕನಾಮಿಕ್ ಆಗಿ ಬೇರೆ ರೀತಿ ಬೆಳೆಯೋಕ್ಕೆ ಶುರು ಮಾಡಿದ್ದೆಲ್ಲ ನಾನು ಇತ್ತೀಚಿನ ಒಂದು 15-16 ವರ್ಷಗಳಿಂದಾನೆ. ಸೊ ಮದುವೆ ಅಂದರೆ ಆ ಟೈಮ್ನಿಂದಲೇ ನನಗೆ ಒಂದು ಬದಲಾವಣೆ ಅಂತಾಗಿದ್ದು. ಅಲ್ಲಿ ತನಕ ಇರ್ತಾ ಇದ್ದೆ ಅಷ್ಟೇ. ಕಲಾವಿದರಿಗೆ ಯಾವ ರೀತಿ ಡಿಸಿಪ್ಲಿನು ಇರೋದಿಲ್ಲದೆ ಇರೋದು ಯಾವುದೋ ಎಸ್ ನಾರಾಯಣ್ ಸರ್ ಥರದವ್ರು ಇರೋರು ಭಾಳ ರೇರು. ಬೆಳಗ್ಗೆ ಎಲ್ಲರೂ 7 ಗಂಟೆಗೆ ಬರಬೇಕು ಅಂತ ಮಿಲ್ಟ್ರಿ ಥರ ಬರೋರು ಭಾಳ ರೇರು. ಕೆಲವರು ತುಂಬ ದುಡ್ಡು ಮಾಡಿರಬಹುದು, ಹಾಗಾಗಿ ಗಟ್ಟಿ ಇರಬಹುದು, ಆದರೆ ಡಿಸಿಪ್ಲಿನ್ ಇರುತ್ತೆ ಅಂತ ನಾನು ಒಪ್ಪೋದಿಲ್ಲ. ಮತ್ತು ಅವಿನಾಶ್ ವಿಷಯದಲ್ಲಿ ಯಾವತ್ತೂ ಇದ್ದಿಲ್ಲ ಅದು. ಐ ಥಿಂಕ್ ದ ಬಿಗ್ಗೆಸ್ಟ್ ಟೆಸ್ಟ್ ವಾಸ್ ರಾಜ್ಕುಮಾರ್ ಅವ್ರು ಕಾಡಿಗೆ ಹೋದಾಗ. ಯಾರ ಹತ್ರನೂ ದುಡ್ಡಿರಲಿಲ್ಲ. 2 ತಿಂಗಳ ಅದು 2-3 ತಿಂಗಳು ನೋ ಶೂಟಿಂಗ್. ಎಲ್ಲರೂ ಖಾಲಿ ಆಗಿಬಿಟ್ಟಿದ್ರು. ಇವ್ರಿಗೇನು ತೊಂದರೆನೇ ಇರಲಿಲ್ಲ. ಅವ್ರು ತುಂಬ ಕೂಡಿಡ್ತಾರೆ ಅಂತಲ್ಲ, ಅವ್ರಿಗೇನೋ ಅದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತು ಅಂತ ನನಗನ್ಸುತ್ತೆ. ಹಿ ಈಸ್ ನಾಟ್ ಎ ಸೇವರ್. ಆ್ಯಂಡ್ ಅವ್ರ ದುಡ್ಡಿನ ಹಿಂದೆ ಯಾವತ್ತೂ ಹೋಗಿದ್ದನ್ನು ನಾನೇ ನೋಡಿಲ್ಲ. ಇನ್ಫ್ಯಾಕ್ಟ್ ನನಗೆ ದುಡ್ಡಿಗಾಗಿ ಯಾವುದನ್ನು ಮಾಡಬಾರ್ದು ಅನ್ನೋದು ನಾನು ಕಲ್ತಿದ್ದೆ ಅವಿನಾಶಿಂದ. ಡೋಂಟ್ ಮೇಕ್ ಮನಿ ದ ಪ್ರಯಾರಿಟಿ, ಯು ವರ್ಕ್, ಮನಿ ವಿಲ್ ಫಾಲೋ ಅನ್ನೋದನ್ನ ಐ ಹ್ಯಾವ್ ಲರ್ನ್ಡ್ ಓವರ್ ದಿ ಇಯರ್ಸ್. ತುಂಬ ಸಾಲ ಇಬ್ಬರೂ ಮಾಡಲ್ಲ. ಐ ಥಿಂಕ್ ಹಿ ಲೀಡ್ಸ್ ದ ವೇ. ಅಂದರೆ ಅವ್ರು ಮಾಡಿದ್ದು ನಾನು ಮಾಡ್ತಾಯಿದ್ನೇನೋ, ಇಬ್ಬರೂ ಮಾಡಲ್ಲ. ಇಬ್ಬರು ಸೇರಿ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಣ ಅಂತ ಒಂದು 10 ಕೋಟಿ ಬಾರೋ ಮಾಡೋಣ, ಆ ಥರದ್ದೆಲ್ಲ ನಾವು ಮಾಡಲ್ಲ. ನಮ್ಗೆ ಯಾವ್ದು ನಿಭಾಯಿಸೋಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ಮಾಡೋದು. ಹಾಗಾಗಿ ಹಣದ ತೊಂದರೆ ಅಂತ ಬಂದೇ ಇಲ್ಲ. ಇನ್ಫ್ಯಾಕ್ಟ್ ವಿ ಹ್ಯಾವ್ ವೃದ್ಧಿಸಿದೆ ಅಷ್ಟೇ. ನಾವು ಒಂದು 2 ಬೆಡ್ರೂಮ್ ಫ್ಲ್ಯಾಟಲ್ಲಿ ಇದ್ದವರು ಇಷ್ಟು ದೊಡ್ಡ ಮನೇಲಿದ್ದೀವಿ. ಇನ್ಯಾವುದೋ 2 ಚಿಕ್ಕ ಕಾರಿತ್ತು, ಆ 2 ಚಿಕ್ಕ ಕಾರದ್ದು ಬೆಳೆದು ಈಗ ದೊಡ್ಡ ಕಾರಾಗಿದೆ. ಹಾಗೆ ಅಂದರೆ ಹಂತವಾಗಿ ಯಾವುದನ್ನು ಏಕಾಏಕಿ ಇಬ್ಬರು ಮಾಡಿಲ್ಲ. ಫಸ್ಟು ಹೊರಗಡೆ ಹೋಗಿದ್ದು ಹಾಂಗ್ಕಾಂಗ್ ಅಲ್ಲ. ನಮ್ಮಣ್ಣ ಇಬ್ಬರಿಗೂ ಅಂದರೆ ಹನಿಮೂನ್ ಅಂತ ಇಬ್ಬರನ್ನು ಹಾಂಗ್ಕಾಂಗ್ ಬರೋಕ್ಕೆ ಹೇಳ್ದ. ಹಾಂಗ್ಕಾಂಗ್ ಹೋದ್ವಿ. ಹಾಂಗ್ಕಾಂಗ್ ಹೋಗಿದ್ದು ಬಂದ್ವಿ. ಅದಾದಮೇಲೆ ಪ್ರತಿ ವರ್ಷವೂ ಹೋಗ್ತೀವಿ ಹೊರಗಡೆ. ವರ್ಷಕ್ಕೆ ಒಂದು 15-16 ದಿವಸ ಅದಕ್ಕೆ ಅಂತಲೇ ಇಟ್ಬಿಡ್ತೀವಿ. ಅಲ್ಲಿ ಹೋಗಿ ಅಲ್ಲಿ ಒಂದು ಮನೆ ಈಗಂತೂ ಮಗನಿಗೋಸ್ಕರ ಹೋಗಬೇಕು ಅಂತ ಅದು ಬೇರೆ ಆಗಿದೆ ನನ್ನ ಮಗನಿಗೆ. ಯಾಕೆಂದರೆ ನಾವು ಮನೇಲಿರೋದಿಲ್ಲ ಹೆಚ್ಚಿಗೆ. ಸೊ ಅದರಿಂದ ಜೊತೆಯಲ್ಲಿರಬೇಕು ಅಂತ ಒಂದು ಹೋಗೋದಂತೂ ಕಂಪಲ್ಸರಿ ಹೋಗ್ತೀವಿ. ವಿ ಬೋತ್ ಆಫ್ ಅಸ್ ಪ್ಲ್ಯಾನ್ ಅ ಲಾಟ್. ಆ್ಯಕ್ಚುಲಿ ಇಬ್ಬರು ಏರ್ಪೋರ್ಟ್ಗೆ 7 ಗಂಟೆ ಫ್ಲೈಟು ಅಂದರೆ ಇಬ್ಬರು 5 ಗಂಟೆಗೆ ಹೋಗ್ತಿರ್ತೀವಿ. ವಿ ಪ್ಲ್ಯಾನ್ ಅ ಲಾಟ್. ಸೊ ಹಾಗಾಗಿ ಒಂದು 2-3 ತಿಂಗಳು ಮುಂಚೆನೇ ಇಂಟರ್ನೆಟಲ್ಲೆಲ್ಲ ಹುಡುಕಿ ಜಾಗಗಳು ಹುಡುಕಿ ಅಲ್ಲೊಂದು ಸಣ್ಣದಾಗಿ ಯಾವ್ದಾದ್ರು ಮನೆ ಸಿಗುತ್ತೆ. ಈ ನಡುವೆ ಈ ಸೆಲ್ಫ್ ಕೇಟ್ರಿಂಗ್ ಕಾಟೇಜ್ ಅಂತ ಸಿಗುತ್ತೆ, ಅಲ್ಲಿ ನಾವೇ ಅಡುಗೆ ಮಾಡ್ಕೊಂಡು ನಾವೇ ಇರ್ಬೋದು. ಸೊ ಆ ಥರದನ್ನು ಹುಡುಕಿ
ಅದನ್ನು ಬುಕ್ ಮಾಡಿ ಅಲ್ಲಿಂದ ಬೇರೆ ಬೇರೆ ತುಂಬ ನಾವೇನು ಸೈಟ್ ಸೀಯಿಂಗ್ ಎಲ್ಲ ಹೋಗೋದೇ ಇಲ್ಲ. ಅಲ್ಲಿ ಹೋದರೂ ಯುನೋ ವಿ ಆರ್ ವೆರಿ ರಿಲ್ಯಾಕ್ಸ್ಡ್. ದಟ್ ಈಸ್ ಮೇಡ್ ಫಾರ್ ಈಚ್ ಅದರ್. ಯು ಮೇಕ್ ಫಾರ್ ಈಚ್ ಅದರ್. ಮೇಕ್ ಇನ್ ಇಂಡಿಯಾ ಥರ ಮೇಕ್ ಫಾರ್ ಈಚ್ ಅದರ್. ಎಸ್ ಟೂ ಯುನೀಕ್ ಪೀಪಲ್ ಅಲ್ವಾ, ಟೂ ವೆರಿ ಡಿಫ್ರೆಂಟ್ ಪೀಪಲ್. ಬೇರೆ ಬೇರೆ ಪರಿಸರದಿಂದ ಬಂದಿರ್ತೀವಿ, ಬೇರೆ ಬೇರೆ ಫ್ಯಾಮಿಲಿಗಳಿಂದ ಬಂದಿರ್ತೀವಿ. ಇಬ್ಬರದು ಪರ್ಸನಾಲಿಟಿ ಬೇರೆ ಬೇರೆ ಆಗಿರುತ್ತೆ. ಕೆಲವೊಂದು ಕಾಮನ್ ಇಂಟ್ರೆಸ್ಟ್ ಇರಬಹುದೇ ವಿನಃ ಇಬ್ಬರು ಬೇರೆ ಬೇರೆ. ಹಾಗಿರುವಾಗ ಯು ಹ್ಯಾವ್ ಟು ಮೇಕ್ ಫಾರ್ ಈಚ್ ಅದರ್. ಐ ಥಿಂಕ್ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಇದು ಇವತ್ತಿನ ಜನ್ಮದ ಗೆಳತಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನ್ಮದ ಗೆಳತಿಯನ್ನ ಕರ್ಕೊಂಡು ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.